ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 9. ಅವಧೂತ ಶಿವಯೋಗಿಗೆ ಶ್ರೀಪಾದರು ಶಿವರೂಪದಲ್ಲಿ ದರ್ಶನ ನೀಡಿದ್ದು ಹಾಗೂ ಅವನಿಗೆ ಶಿವಮಹಿಮೆ ಕುರಿತು ಬೋಧನೆ ಮಾಡಿದ್ದು. ಶ್ರೀಪಾದ ಶ್ರೀವಲ್ಲಭರು 11 ಸಂವತ್ಸರದಲ್ಲಿರುವಾಗ ಒಬ್ಬ ಅವಧೂತ ಶಿವಯೋಗಿಯು ಪೀಠಿಕಾಪುರದ ಕುಕುಟೇಶ್ವರ ದೇವಾಲಯಕ್ಕೆ ಬರುವನು. ಅವನ ಹತ್ತಿರ ಯಾವುದೇ ರೀತಿಯ ಜೋಳಿಗೆಯಾಗಲಿ ಪಾತ್ರೆಯಾಗಲಿ ಕಂಡುಬರಲಿಲ್ಲ. ಅವನು ನೋಡಲು ಹುಚ್ಚನಂತಿದ್ದನು. ಮಾತು ಮಾತಿಗೆ ಆತನು ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಿದ್ದನು. ನೇರವಾಗಿ ಆ ಶಿವಯೋಗಿಯು ಕುಕುಟೇಶ್ವರಾಲಯಕ್ಕೆ ಬಂದವನೇ. ಒಳಗೆ ಪ್ರವೇಶಿಸಲು ಅವನೊಂದಿಗೆ ಅಲ್ಲಿಗೆ ಬಂದ 2 ಹಾವುಗಳೂ ಕೂಡ ಮಂದಿರದೊಳಗೆ ಪ್ರವೇಶ ಮಾಡಿದವು. ಅರ್ಚಕರು ಆ ಹಾವುಗಳನ್ನು ನೋಡಿ ನಡುಗ ಹತ್ತಿದರು. ಶಿವಯೋಗಿಯು ಅವರನ್ನು ಕುರಿತು, ಅರ್ಚಕರೇ, ನೀವು ಹೆದರಬೇಕಾಗಿಲ್ಲ. ನಾನು ಆರಾಧಿಸುವ ಕುಕುಟೇಶ್ವರನಿಗೆ ಇವು ಆಭರಣಗಳಾಗಿವೆ. ತಂದೆಯನ್ನು ಮಕ್ಕಳು ಅಪ್ಪಿಕೊಂಡಂತೆ ಇವುಗಳು ತಂದೆಯಾದ ಕುಕುಟೇಶ್ವರನನ್ನು ಅಪ್ಪಿಕೊಳ್ಳಲು ಆತುರ ಪಡುತ್ತಿವೆ. ಅವು ನಮಗೆಲ್ಲ ಸಹೋದರ ಸಮಾನ. ನಾವುಗಳು ಅವುಗಳನ್ನು ನೋಡಿ ಹೆದರಬಾರದು. ತಾವುಗಳು ಮಾಡುವ ವಿಶೇಷ ಪೂಜೆಯಿಂದಾಗಿ ಅವುಗಳು ಇಲ್ಲಿಗೆ ಆಕರ್ಷಿತವಾಗಿ ಬಂದಿವೆ ಎಂದ. ಅಲ್ಲಿನ ಪೂಜಾರಿಗಳಲ್ಲಿ ಸೂರ್ಯಚಂದ್ರ ಶಾಸ್ತ್ರಿ ಎಂಬುವವನು ನಮಕ ಚಮಕದಿಂದ ಸುಸ್ವರವಾಗಿ ಹಾಡುತ್ತಾ ಪೂಜೆಯನ್ನು ಮಾಡುವಾಗ ಹಾವುಗಳು ಅವನು ಹಾಡುವುದನ್ನು ಕೇಳಿ ಆನಂದಿಸಿ ಅಲ್ಲಿಯೇ ಅದೃಶ್ಯವಾದವು. ನಂತರ ಆ ಶಾಸ್ತ್ರಿಯು ಶಿವಯೋಗಿಯನ್ನು ಬಾಪನಾರ್ಯರ ಮನೆಗೆ ಕರೆದುಕೊಂಡು ಹೋದ. ಅಲ್ಲಿ ಶಿವಯೋಗಿಗೆ ಇಷ್ಟವಾದ ಭೋಜನವಾಯಿತು. ನಂತರ ಅಲ್ಲಿಯೇ ಶಿವರೂಪದಲ್ಲಿರುವ ಶ್ರೀಪಾದರ ದರ್ಶನವೂ ಆಯಿತು. ಅತ್ತ ಶಿವಯೋಗಿಯು 3 ದಿನಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿಯೇ ಉಳಿದ. ನಂತರ ಅವನಿಗೆ ಶ್ರೀಪಾದರೆ ತನ್ನ ಕೈಯಿಂದ ಅನ್ನವನ್ನು ತಿನ್ನಿಸಿ ಆಮೇಲೆ ಅವನಿಗೆ ಸನಾತನ ಧರ್ಮದಲ್ಲಿ ಹೇಳಲ್ಪಟ್ಟ ಧರ್ಮ ಕರ್ಮಗಳ ಕುರಿತಾಗಿ ಹೇಳಹತ್ತಿದರು. ಅದು ಎಂತೆಂದರೆ, ಶಿವ ಏಕಾದಶ ರುದ್ರ ಸ್ವರೂಪನು. ಆಂಧ್ರ ಪ್ರಾಂತ್ಯದಲ್ಲಿ 11 ಶಿವಕ್ಷೇತ್ರಗಳಿವೆ. ಅವುಗಳ ದರ್ಶನದಿಂದ ಮಹಾಫಲ ಪ್ರಾಪ್ತಿಯಾಗುತ್ತದೆ. ಅವುಗಳೆಂದರೆ ಬೃಹತ್ ಶಿಲಾನಗರದ ನಗರೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ, ದ್ರಾಕ್ಷಾರಾಮದ ಭೀಮೇಶ್ವರ, ಕ್ಷೀರರಾಮದ ರಾಮಲಿಂಗೇಶ್ವರ, ಅಮರಾವತಿಯ ಅಮರಲಿಂಗೇಶ್ವರ, ಕೋಟಿಫಲ ಕ್ಷೇತ್ರದ ಕೋಟಿಲಿಂಗೇಶ್ವರ, ಪೀಠಿಕಾಪುರದ ಕುಕುಟೇಶ್ವರ, ಮಹಾನಂದಿಯಲ್ಲಿನ ಮಹಾನಂದೀಶ್ವರ, ಕಾಳೇಶ್ವರದ ಕಾಳೇಶ್ವರ, ಶ್ರೀ ಕಾಳಹಸ್ತಿಯ ಕಾಳಹಸ್ತೀಶ್ವರ ಹಾಗೂ ತ್ರಿಪುರಾಂತಾದ ತ್ರಿಪುರಾಂತಕೇಶ್ವರ. ಇಷ್ಟೇ ಅಲ್ಲದೆ ಶಿವನು ಈ ಪುಣ್ಯ ಭೂಮಿಯಾದ ಭರತಖಂಡದ 12 ಜ್ಯೋತಿರ್ಲಿಂಗಗಳಲ್ಲಿ ಸದಾ ಕಾಲ ವಿರಾಜಮಾನನಾಗಿದ್ದಾನೆ. ಅವುಗಳೆಂದರೆ, ವಾಸ್ತವದಲ್ಲಿ ಶಿವನಿಗೆ ಮೂರ್ತಿಯಿಲ್ಲ. ಶಿವಲಿಂಗವು ಆತ್ಮದಲ್ಲಿ ಬೆಳಗುವ ಜ್ಯೋತಿ ಸ್ವರೂಪ ಸಿದ್ಧಿಯಾದ ಮೇಲೆ ನಿರ್ಮಲ ಮನಸ್ಸಿನ ರೂಪದಲ್ಲಿರುವ ನಿರ್ಮಲತೆಯ ಸ್ಫಟಿಕಲಿಂಗ ನಮ್ಮ ಶರೀರದಲ್ಲಿರುವ ಮೆದುಳಿನಲ್ಲಿ ನಮಗೆ ಜ್ಞಾನವನ್ನುಂಟು ಮಾಡಲು ಸಹಕರಿಸುವ ರುದ್ರನಿಗೆ ಕಪಾಲಿ ಎನ್ನುವರು. ಮೆದುಳಿನಿಂದ ನರರೂಪದಲ್ಲಿ ಮೇಲಿಂದ ಕೆಳಗಿನವರೆಗೂ ವ್ಯಾಪಿಸಿರುವ ನಾಡಿಗಳನ್ನು ರುದ್ರನ ಒಡೆಯನೆನ್ನುವರು. ಶಿವನ ಹಠಯೋಗಿ ರೂಪವನ್ನು ಲಿಕುಲೀಶವೆನ್ನುವರು. ಶಿವನು ಭಿಕ್ಷಾಟನೆ ಮಾಡಿ ಜೀವಿಗಳ ಪಾಪಕರ್ಮಗಳನ್ನು ಪರಿಹರಿಸುವನು. ಅವನು ಯಾವಾಗಲೂ ಮಸಣವಾಸಿಯಾಗಿದ್ದು ಭಸ್ಮದಿಂದ ಅಲಂಕೃತನಾಗಿರುವನು. ತಾಂಡವ ನೃತ್ಯ ಮಾಡುವ ಅವನಿಗೆ ನಟರಾಜನೆಂದು ಕರೆಯುವರು. ಅವನಿಗೆ ಚಿದಂಬರನೆಂತಲೂ ಕರೆಯುವುದುಂಟು. ಶಿವನು 12 ಜ್ಯೋತಿರ್ಲಿಂಗದ ರಾಶಿಚಕ್ರಗಳಲ್ಲಿ 12 ರಾಶಿಗಳಿಗೆ ಪ್ರತೀಕನಾಗಿರುವನು. ಉಮಾಮಹೇಶ್ವರ ರೂಪ, ನಿತ್ಯ ಪ್ರಸನ್ನ ರೂಪ, ತ್ರಿಗುಣವನ್ನು ಭಸ್ಮ ಮಾಡಿದ ರೂಪವೇ ತ್ರಿಪುರಾಂತಕ ರೂಪ, ಜ್ಞಾನ ನೇತ್ರವೇ 3ನೇ ಕಣ್ಣು. ಸಮಾಧಿ ಸ್ಥಿತಿಯಲ್ಲಿ ಪ್ರಸನ್ನವಾಗಿ ಧ್ಯಾನದಲ್ಲಿರುವಾಗ ಪ್ರವೇಶಿಸುವ ಪವಿತ್ರತೆಯೇ ಶಿವ ಜಟಾಜಟಾದಲ್ಲಿನ ಆ ಪರಮ ಪಾವನಿ ಗಂಗಾ ಮಾತೆ. ಅದು ಮಿಥುನವಾದ ಶಿವ ಪಾರ್ವತಿಯ ಸ್ವರೂಪವೇ ಮಿಥುನ ರಾಶಿ. ಮಿಥುನ ರಾಶಿಯನ್ನು ಸಮೀಪಿಸಲು ವೃಷಭ ರಾಶಿಯನ್ನು ದಾಟಿ ಹೋಗಬೇಕಾಗುತ್ತದೆ. ಆ ವೃಷಭನೇ ನಂದೀಶ್ವರ. ಅದು ಧರ್ಮ ಸ್ವರೂಪ. ಭೂಮಧ್ಯ ಬೆಳಗುವ ಜ್ಯೋತಿಯೇ ಲಾಲಟ ಚಂದ್ರಕಲ. ಯೋಗ ಸ್ಥಿತಿಯಿಂದ ಏರ್ಪಡುವ ಕಾಮಜಯದಿಂದ
ಸ್ತ್ರೀ ಪುರುಷ ಭೇದ ನಾಶವಾಗಿ ಏಕತ್ವ ಸ್ಥಿತಿಯನ್ನು ಹೊಂದಿರುವ ಸ್ವರೂಪವೇ ಅರ್ಧನಾರೀಶ್ವರ ರೂಪ. ಸಹಸ್ರಾರದಲ್ಲಿ ಲಿಂಗೋದ್ಭವ ಕಾಲದಲ್ಲಿ ಭಗವಜ್ಯೋತಿಯಾಗಿ ಬೆಳಗಿರುತ್ತದೆ. ಲಿಂಗವೆಂಬ ಸ್ಥೂಲ ಶರೀರದಲ್ಲಿ ಒಳಗಡಗಿರುವ ಲಿಂಗ ಶರೀರ ಇದು ಜ್ಯೋತಿ ಸ್ವರೂಪದಲ್ಲಿ ಬೆಳಗುತ್ತಿರುತ್ತದೆಂದು ಹೇಳಲಾಗುತ್ತದೆ. ಶಿವಪೂಜಾ ರಹಸ್ಯದಲ್ಲಿ ಅನುಷ್ಠಾನ ಗುರು ಕಟಾಕ್ಷ ಮಾತ್ರ ತಿಳಿದುಕೊಳ್ಳಲು ಅವಕಾಶವಿದೆ. ಭೌತಿಕ ರೂಪವಾದ ಪೀಠಿಕಾಪುರದಲ್ಲಿ ಜ್ಯೋತಿರ್ಮಯ ಸ್ವರೂಪವಾದ ಸ್ವರ್ಣ ಪೀಠಿಕಾಪುರವೆನ್ನುವುದಿದೆ. ಅದು ನನ್ನ ಚೈತನ್ಯದಿಂದ ನಿರ್ಮಿತವಾದದ್ದು. ನನ್ನನ್ನು ನಿರಂತರವಾಗಿ ಸ್ಮರಿಸುವ ಭಕ್ತರು ಜ್ಞಾನಿಗಳು ತಿಳಿದುಕೊಳ್ಳಬಲ್ಲರು. ಅವರು ಎಷ್ಟೆಷ್ಟೋ ದೂರದಲ್ಲಿದ್ದರೂ ಸ್ವರ್ಣ ಪೀಠಿಕಾಪುರ ವಾಸ್ತವ್ಯದವರೇ ಆಗುವರು. ಅವರಿಗೆ ನಾನು ಯಾವಾಗಲೂ ಲಭ್ಯವಿರುವೆ. ಭೌತಿಕ ಪೀಠಿಕಾಪುರದಲ್ಲಿನ ಕುಕುಟೇಶ್ವರಾಲಯದಲ್ಲಿ ನೀನು ನೋಡಿದ ಅರ್ಚಕರು ಪ್ರಮಥಗಣದಲ್ಲಿ ಜನಿಸಿದರು. ನನ್ನ ಹೆಸರಿನಲ್ಲಿ ಮಹಾ ಸಂಸ್ಥಾನವೊಂದು ನನ್ನ ತಾಯಿಯವರ ಗೃಹದಲ್ಲಿ ಸ್ಥಾಪಿಸಲ್ಪಡುತ್ತದೆ. ನನ್ನ ಸಂಕಲ್ಪವು ಅಮೋಘವಾದದ್ದು. ಮುಂಬರುವ ದಿನಗಳಲ್ಲಿ ಲಕ್ಷಗಟ್ಟಲೆ ಭಕ್ತ ಜನರು ತಂಡೋಪತಂಡವಾಗಿ ಈ ಸಂಸ್ಥಾನವನ್ನು ದರ್ಶಿಸುತ್ತಾರೆ. ಅಲ್ಲದೆ ದೇಶದ ಮೂಲೆ ಮೂಲೆಯಿಂದ ಹಾಗೂ ವಿದೇಶದಿಂದಲೂ ಯೋಗಿಗಳು ದರ್ಶಿಸಲು ಇಲ್ಲಿಗೆ ಬಂದು ಹೋಗುತ್ತಾರೆ. ಯಾರು ಯಾವಾಗ ಎಷ್ಟು ಮಂದಿ ಯಾವ ರೀತಿ ಬರಬೇಕೆಂದು ನಾನೇ ನಿರ್ಧರಿಸುವೆ. ಯೋಗ್ಯರ ಮೇಲೆ ನನ್ನ ಅಮೃತ ವೃಷ್ಟಿಯಾಗುತ್ತದೆ, ಅಯೋಗ್ಯರಿಗೆ ಅದು ರಣಬಿಸಿಲಾಗುತ್ತದೆ ಎಂದು ಶ್ರೀಪಾದರು ಆ ಶಿವಯೋಗಿಗೆ ತರಹದಲ್ಲಿ ಬೋಧಿಸಿದರು. ಮತ್ತೆ ಮುಂದುವರೆದು, ಹೇ ಶಿವಯೋಗಿಯೇ, ತ್ರಿಶೂಲದ ಮೇಲ್ಭಾಗಕ್ಕೆ 3 ಕೊಂಬುಗಳಿರುವುವು. ಈ 3 ಸೇರಿಸುವುದು ಒಂದು ಶೂಲಹಸ್ತವಾಗಿರುವುದು. ಸತ್ವ ರಜ ತಮಗುಣಗಳನ್ನು ಈ 3 ಕೊಂಬುಗಳು ಸೂಚಿಸುತ್ತವೆ. 3 ಸೇರಿಸಿದ ಏಕತ್ವವು ತ್ರಿಗುಣಾತೀತನೆಂದು ಸೂಚಿಸುತ್ತದೆ. ಅಷ್ಟೇ ಅಲ್ಲದೆ ಇಡ ಪಿಂಗಳ ಹಾಗೂ ಸುಷುಮ್ನ ಎನ್ನುವ ಈ 3 ನಾಡಿಗಳ ಬ್ರಹ್ಮಜ್ಞಾನ ಕೇಂದ್ರವಾಗಿ ಯಾವುದು ಇರುವುದೋ ಅದನ್ನೇ ತ್ರಿವೇಣಿ ಸಂಗಮವೆನ್ನುವರು. ಅಲ್ಲದೆ ಮಂಗಳವಾರದಂದು ಮಹಾಶಿವರಾತ್ರಿ ಬಂದರೆ ಅದು ಶಿವನಿಗೆ ಮಹಾಪ್ರಾಶಸ್ತ. ಶನಿವಾರದಂದು ತ್ರಯೋದಶಿ ಬಂದರೆ ಅದನ್ನು ಶನಿ ತ್ರಯೋದಶಿ ಎನ್ನುವರು. ಕರ್ಮಕಾರಕನಾದ ಶನಿಯಿಂದಾಗುವ ನಾನಾ ರೀತಿಯ ಕ್ಲೇಶಗಳನ್ನು ದೂರ ಮಾಡಲು ಶನಿ ತ್ರಯೋದಶಿ ಎಂದು ಶಿವಾರ್ಚನೆ ಮಾಡಿ ಶನಿಗೆ ಪ್ರಿಯವಾದ ಎಳ್ಳಿನಿಂದ ತೆಗೆದ ಎಣ್ಣೆಯಿಂದ ಪರಮೇಶ್ವರನನ್ನು ಅರ್ಚಿಸುವುದರಿಂದ ಶನಿ ಬಾಧೆಯಿಂದ ಮುಕ್ತರಾಗುವರು. ಶನಿವಾರದಂದು ಪ್ರದೋಷ ಸಮಯದಲ್ಲಿ ಶಿವಾರಾಧನೆ ಮಾಡುವುದರಿಂದ ಶನಿಗೆ ಆದಿದೇವತೆ ಶಿವನಾಗಿದ್ದರಿಂದ ಅಂಥವರ ಸಮಸ್ತ ಕರ್ಮದೋಷಗಳು ದೂರವಾಗಿ ಸುಖ ಶಾಂತಿ ಹೊಂದುವರು ಎಂದು ಬೋಧಿಸುವಾಗ ಆ ಶಿವಯೋಗಿಯು ಶಿವರೂಪದಲ್ಲಿರುವ ಶ್ರೀಪಾದರಲ್ಲೇ 33 ಕೋಟಿ ರುದ್ರಗಣಗಳ ದರ್ಶನ ಪಡೆಯುವೆವು. ಅಲ್ಲದೆ ಅಂತಹ ರುದ್ರಗಣಗಳ ಪ್ರಭುವಾದ ಗಣಪತಿ ರೂಪದಲ್ಲಿ ಕಂಡು ಅವರಿಗೆ ವಂದಿಸಲು ಭಕ್ತವತ್ಸಲರಾದ ಶ್ರೀಪಾದ ಶ್ರೀವಲ್ಲಭರು ಮುಗುಳ್ನಗುತ್ತಾ ಅವನನ್ನು ಕುರಿತು, ಹೇ ಅವಧೂತ ಶಿವಯೋಗಿಯೇ, ಹೋಗು, ತೀರ್ಥಾಟನೆ ಕೈಗೊಂಡು ಜಂಬೂ ದ್ವೀಪದಲ್ಲಿರುವ ಸಮಸ್ತ ಕ್ಷೇತ್ರಗಳನ್ನೆಲ್ಲ ದರ್ಶಿಸಿ ಭಕ್ತ ಜನಕೋಟಿಗೆ ಶಿವತತ್ವದ ನಿಜ ಮರ್ಮವನ್ನು ಅರುಹುವವನಾಗೆಂದು ಹರಸಿ ಕಳುಹಿಸಿದರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.